ತಾರೀಕು ಸುಮಾರು ನಾನು 4 ಗಂಟೆಗೆ ಅಲ್ಲಿ ಆಫೀಸ್ಗೆ ಹೋಗಿದ್ದೆ. ಇವರು 5 ಗಂಟೆ 5:15 ಬಂದರು. ಇಲ್ಲಿ ಏಕಾಏಕಿ ಬಂದರು. ಅಲ್ಲಿ ರೋಲಿಂಗ್ ಸೆಂಟ್ರ್ ಹಾಕಿ ಒಂದು 4-5 ಜನ ಅವ್ರ ಮೇಲೆ ಗಲಾಟೆ ಮಾಡಿದ್ರು. ಆಮೇಲೆ ತೆಗೆದು ನೋಡಿದಾಗ ಎಲ್ಲ ಅಲ್ಲಿ ಗ್ಲಾಸ್ ಪೀಸು, ಟೇಬಲ್ಲು, ಟಿ ವಿ ಮತ್ತು ಲ್ಯಾಪ್ಟಾಪು ಎಲ್ಲ ಕೆಚ್ಚಾಕಿದ್ರು. ಏನೂ ಉಳಿದಿರಲಿಲ್ಲ. ಅವ್ರ ಮೇಲೆ ಅಲ್ಲೇ ಮಾಡಿದ್ರು. 4-5 ಜನ ಬಂದು ರೋಲಿಂಗ್ ಸೆಂಟ್ರ್ ಹೇಳಿದೆ ಅಲ್ಲೇ ಮಾಡೋದು. 13ನೇ ತಾರೀಕು 5:15 ಇವ್ರು ಏನೂ ಮಾತಾಡಿಲ್ಲ, ಮಾತುಕತೆಯೂ ನಡೆಸಿಲ್ಲ. ಏಕಾಏಕಿ ಬಂದರು. ಸೀದಾ ನಮ್ಮೆಲ್ಲ ಒಂದು 20 ಜನ ಇದರಲ್ಲಿ ಸ್ನೇಹಿತರು ಅವ್ರ ಕೇಸ್ ಬಗ್ಗೆ ಮಾತಾಡೋಕೆ ಹೋಗಿದ್ದಾರೆ. ಅವ್ರು ಅಷ್ಟೋ ಜನನ ಹೊರಗೆ ಕಳಿಸಿ ಇವರು ರೋಲಿಂಗ್ ಸೆಂಟ್ರ್ ಹಾಕೊಂಡು ಅವ್ರ ಮೇಲೆ ಗಲಾಟೆ ಮಾಡಿದಂತ ಸತ್ಯ. ನೀವು ಮಾತಾಡುವಾಗ ಹೇಳಿ ಅದನ್ನ. ನೀವು ನಿಮಗೂ ತುಂಬಾ ಜನ ಬಡ ಜನಕ್ಕೆ ತುಂಬಾ ಒಳ್ಳೇದು ಮಾಡ್ತಾ ಇದ್ದಾರೆ. ಬೇರೆ ಲಾಯರ್ಗಳು ಕೇಸ್ನ 3 ವರ್ಷ 4 ವರ್ಷ ಹೇಳಿದ್ದಾರೆ. ಉದಾಹರಣೆಗೆ ನಮ್ಮ ಅಪ್ಪನ ಕೇಸ್ನ ದುಡ್ಡು ಬರ್ತಾ ಇರ್ತಾರೆ ಮಾಡೋರು ಬೇರೆಯವರು. ಹಂಗಾಗಿ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಡೋದು ಮಾಡೋದು ಜನಗಳಿಗೆ ಸೌರ್ಸಾಗ ಆಯ್ತಾ ಇಲ್ಲ. ಇವರು ಫೀಸು ಕೂಡ ಕಮ್ಮಿ ತಗೋತಾರೆ. ಇಲ್ಲಿ ಮೆಂಬರ್ಶಿಪ್ ಕೂಡ ತಗೊಂಡಿಲ್ಲ. ಇವ್ರು ತರದು ಹೈಕೋರ್ಟಲ್ಲಿ ಮೆಂಬರ್ಶಿಪ್ ಕೊಡೋದ್ರಿಂದ ಇವ್ರು ನಮ್ಮದ ತಗೋಬೇಕು, ನಮ್ಮದ ಕೈ ಕೆಳಗಿರ್ಬೇಕು ಅನ್ನೋ ಇಲ್ಲಿ ವಕೀಲರು ಗಲಾಟೆ ದೌರ್ಜನ್ಯದಿಂದ ಗಲಾಟೆ ಮಾಡ್ತಾರೆ. ಇವ್ ಕೇಸು ವಕೀಲರಿಗೆ ಯಾರು ಬೇಕಾದ್ರೂ ಕೊಡ್ಬೋದು. ಈಗ ನಮ್ಮ ಹತ್ರ ನೀವೇ ಬಂದಿದ್ದು ಯಾರು ಕೇಳ್ತಾ ಇಲ್ಲ. ಬೇರೆಯವ್ರು ಬಂದು ನಮ್ಮ ಇಷ್ಟ ಬಂದ್ರೆ ಕೊಡ್ತೀವಿ. ಅದನ್ನು ಇವ್ರು ಯಾಕೆ ಬಂದು ಇವ್ರ ಹತ್ರ ಗಲಾಟೆ ಮಾಡಬೇಕು? ಈ ಸಂಘದ ಅಧ್ಯಕ್ಷ ಯಾಕೆ ಆಗಿರ್ಬೇಕು ವಕೀಲರು ನಾಗೇಗೌಡರು? ಇದನ್ನು ಫಸ್ಟ್ ಕಾನೂನು ಕ್ರಮ ತಗೊಂಡು ಅವ್ರನ್ನ ರಾಜೀನಾಮೆ ಕೊಡಿಸಿ ಸಂಘದಿಂದ ಉಚ್ಚಾಟನೆ ಮಾಡಿ ವಕೀಲ ಸಂಘಕ್ಕೆ ಅವ್ರ ಅವಮಾನ ಇರಬಾರ್ದು. ಅವ್ರನ್ನ ದಯವಿಟ್ಟು ಅವ್ರನ್ನ ಕೆಳಗಿಳಿಸ್ಕೊಡಿ. ಅವ್ರನ್ನ ಮೋಹನ್ ಕುಮಾರ್ ಒಳಗೆರೆ ಮೆಣಸ. ಈ ತರ ಆದ್ರೆ ನ್ಯಾಯ ಕೊಡಿಸೋ ವಕೀಲರುಗಳೇ ಈ ತರ ಆದ್ರೆ ನಾವು ಯಾರ ಹತ್ರ ನ್ಯಾಯ ಕೇಳಕ್ ಹೋಗೋದು? ಒಳ್ಳೆ ರೌಡಿ ತರ ವರ್ತನೆ ಮಾಡಿ ಅವ್ರ ಕಚೇರಿಗೆ ನುಗ್ಗಿ ಹೊಡೆದಾಕವ್ರೆ ಅಂದ್ರೆ ಇದಕ್ಕೆ ಯಾವ ರೀತಿ ಕಾನೂನು ಕ್ರಮ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಒಳ್ಳೆ ಆದಷ್ಟು ಬೇಗ ಕಾನೂನು ಕ್ರಮ ತಗೋಬೇಕು ಅಂತ ನಾವು ಕೇಳ್ಕೊತೀವಿ. ಮತ್ತೆ ಈ ತರ ರೌಡಿ ಕೃತ್ಯ ನಡೆಸೋದಾದ್ರೆ ನಾವು ನ್ಯಾಯ ಯಾರ ಹತ್ರ ಕೇಳಕ್ ಹೋಗ್ಬೇಕು ಅನ್ನೋ ಜನಸಾಮಾನ್ಯರಲ್ಲಿ ಈ ತರ ನನಗೆ ಪ್ರಶ್ನೆ ಹುಡುಕಿದಾವೆ. ಯಾಕೆಂದ್ರೆ ಒಬ್ಬ ನ್ಯಾಯ ಕೊಡಿಸೋ ವಕೀಲನು ಈ ತರ ರೌಡಿ ತರ ವರ್ತನೆ ಮಾಡ್ತೆ. ನಾನು ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ತೀನಿ ಬೋರೇಗೌಡ್ರನ್ನ, ಅಲ್ಲೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸ್ತಾ ಇರ್ತಾರೆ. ನನಗೆ ಕೋಪ ಬರ್ತಾ ಇರ್ತದೆ. ಒಬ್ಬ ಕ್ಲೈಂಟ್ ಆಗಿ ಅವ್ರನ್ನ ಕರ್ಕೋದಾಗ ಆಸ್ಪತ್ರೆಯಲ್ಲೂ ಕೂಡ ಈ ತರ ದೌರ್ಜನ್ಯ ಎಸ್ಕಿದ್ರೆ ಇನ್ನ ಒಳಗಡೆ ಇನ್ಯಾವ ರೀತಿ ದೌರ್ಜನ್ಯ ಎಸ್ಕಿರಲ್ಲ ಅಂತ ಅವ್ರ ಕಾಲಕ್ಕೆ ಎಲ್ಲ ಕುಯ್ಕೊಂಡಿರ್ತದೆ. ಅವ್ರ ಪಾಡ್ಗೆ ಅವ್ರು ಹೊಂಡೋಗಿರ್ತಾರೆ. ನಾನು ಹಾಸ್ಪಿಟ್ಲಿಗೆ ಕರ್ಕೋಗಿ ಸೇರಿಸಿದಾಗ ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಅಲ್ಲಿ ಎಷ್ಟು ಏಟಾಗಿದೆ, ಎಷ್ಟು ನೋವಾಗಿದೆ, ಮತ್ತೆ ಒಳಗಡೆ ಹೊಡೆದಾಕಿರ್ತಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ರನ್ನ ಬೇಗ ಬಂಧಿಸ್ಬೇಕು. ಯಾಕೆ ಅಂದರೆ ವಕೀಲರಾದರೆ ಒಂದು, ಜನಸಾಮಾನ್ಯರಾದ್ರೆ ಒಂದು, ಬೇರೆ ಯಾರ ಕೃತ್ಯ ಮಾಡಿದರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿಬಿಡ್ತಾರೆ, ಒಳಗಡೆ ಹಾಕ್ಬಿಡ್ತಾರೆ ಜನಸಾಮಾನ್ಯರ. ಯಾಕೆ ಮಾಡ್ತಾಯಿಲ್ಲ ಇನ್ನು ಈ ಕೆಲಸನ? ನನ್ನ ಪ್ರಶ್ನೆ ಸರ್. ಇದು ಧನಂಜಯ ಅಂತ ಸರ್. ನಾಳೆ ಅವರು ಒಬ್ಬರೇ ಎಲ್ಲಾದ್ರೂ ನಡೆದಿದ್ದಾರ, ಯಾರಿಗಾದ್ರು ಕೆಟ್ಟದ್ದು ಮಾಡಿದಾರ, ಏನೋ ಮಾಡದೇ ಇರೋಂಥವ್ರನ್ನ ಹೋಗಿ ಇವರು ಅಮಾಯಕವಾಗಿ ಕೂತಿರೋರ್ನ ಹೋಗಿ ಏಕಾಏಕಿ ಡೋರ್ ಎಳ್ಕೊಂಡು ಒಳಗಿರೋ ಜನಗಳನ್ನು ಈಚೆಗೆ ಕಳಿಸಿ ಅವ್ರಿಗೆ ಅಲ್ಲೇ ಮಾಡುವಂಥ ಚೂರಿದ ಕೆಲಸ ಏನು ಮಾಡಿದ್ರು? ಬೋರೇಗೌಡರು ಕೆಟ್ಟನ ಮಾಡಿದ್ರ? ಇಲ್ಲ ಯಾರ ಹತ್ರಲಾದ್ರು ದುಡ್ಡು ಕಾಸು ಹೊಡ್ಕೊಂಡಿದ್ರ? ಇಲ್ಲ ಯಾವ ಬಡವ್ರಿಗಾರು ನ್ಯಾಯ ಕೊಡಿಸ್ತೇನೆಯ ಅವ್ರಿಗೆ ಅನ್ಯಾಯ ಆಗಿತ್ತ? ಅದೇನಾರ ಕಂಡು ಇವರು ಸಂಘದ ನಾಯಕರಾಗಿ ವಕೀಲರು ಹೋಗಿ ನುಗ್ಗಿ 5 ಜನ, ಯಾರು ನಾಗೇಗೌಡರು, ಮತ್ತೆ ಸಾಜಿನಹಳ್ಳಿ ಮಂಜೇಗೌಡರು, ಮಡಾನ್ಕೋಡಿ ಉಮೇಶ ಅಂತ, ಆಮೇಲೆ ಮುರುಕ್ನಹಳ್ಳಿಯ ನಾಯಕರೊಬ್ರು, ಅವ್ರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ, ಪ್ರಸನ್ನ ಅಂತ ಹೇಳಿದ್ರು. ಆಮೇಲೆ ನಾನು ನಮ್ಮ ಹುಡುಗಿ ನೋಡಕ್ಕೆ ಹೇಳ್ಬಿಟ್ಟು ನಾನು ಆಸ್ಪತ್ರೆ ಒಳಗೆ ಹೋದ್ರೆ ನಾಗೇಗೌಡ ಒಬ್ಬ ಅವಾಜ್ ಶಬ್ದದಿಂದ ಬೈದು, ಹೀನಾಮಾನವಾಗಿ ಬೈದು, ಆ ಶಬ್ದವ ಕೇಳಕ್ಕಾಗ್ದೇನೆ ನಾವೇ ಈಚೆ ಕಡೆಗೆ ಹೊಡ್ಕೊಂಡು ನಾವು ಒಂದು 50 ಜನ ನೋಡಕ್ಕೆ ಅಂತ 50 ಜನ ಹೋಗಿದ್ದೋ. ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಸಂಬಂಧಿಕರು ಎಲ್ಲ ನೋಡಕ್ ಹೋಗಿದ್ದೋ. ಅವಾಜ್ ಶಬ್ದದಿಂದ ಅಂದ್ರೆ ಕೆಟ್ಟ ಮಾತು, ಯಾವ ಮಾತುಗಳನ್ನ ಯಾವ ಜನ ಕೇಳಕ್ಕಿಲ್ಲ. ಅಲ್ಲೇ ನಮ್ಮ ಹುಡುಗರು ಈ ತರ ಬೈತಾ ಒಂದಿಲ್ಲ ಸರಿಯಾ ಅಂತ ಇದು ಮಾಡಿದ್ರು. ಆಯ್ತು, ಈಗೆಲ್ಲ ಯಾರ ಸಾವಧಾನ ಮಾಡ್ಕೊಳ್ಳಿ, ನೀವು ಯಾರು ದಯವಿಟ್ಟು ಮಾತಾಡ್ಬೇಡಿ, ಅವ್ರಿಗೇನು ಅದು ಅನ್ನಿಸ್ತಾ ಇದೆ. ಆಮೇಲೆ ಅವರು ಆ ಮಾತ ಆಡ್ಬೇಕಾದ್ರೆ 5 ಜನ ಕುಡ್ದಿದ್ರು. 5 ಜನ ಕುಡ್ದಿರೋದ ನಾವು ಹವಾ ಕೇಳಲಾರ್ದೇ ಈಚೆ ಕಡೆ ಕೊಂಡ್ಕೊಂಡು ಆಮೇಲೆ ಅಲ್ಲಿ ಮಾಡೋಕ್ಕಾಗಲಿಲ್ಲ. ವಾಪಸ್ ಇಲ್ಲೇ ಅಪೂರ್ವ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಕೊಂಡು ಇನ್ನೂ ಪೇಷಂಟು ಸರಿಯಾದ ರೀತಿ ಹುಷಾರಿಲ್ಲ ಅಂತಾದ್ರಲ್ಲಿ ಇನ್ನು ಕಾನೂನು ರೀತಿಯಲ್ಲಿ ಈ ಪೊಲೀಸ್ನವರೇ ಆಗಲಿ
ಯಾವ ಸಾರ್ವಜನಿಕ ಜನರೇ ಆಗಲಿ ಏನು ಮಾಡಬೇಕು ಅನ್ನೋದ ಯೋಚಿಸಿ ನ್ಯಾಯಬದ್ಧವಾಗಿ ಮಾಡಿ. ನಿಮ್ಮ ಹೆಸರು ಅಂತ ಕೊಟ್ಟು. ನನ್ನ ಹೆಸರು ನಾಗರಾಜ ಅಂತ, ಜಕ್ನಳ್ಳಿ. ಗೋರೆಗೌಡರು ನಮ್ಮ ಅಳಿಮಯ್ಯ ಇದ್ದಕ್ಕಿದ್ದಂಗೆ ಅವ್ರಿಗೆ ಎಲ್ಲ ನಿಮಗೆ ಎಲ್ಲ ಕೇಸ್ ಬರ್ತವೆ ಅಂದ್ಬಿಟ್ಟು ಇದು ಏಕಾಏಕಿ ಹೋಗಿ ಅವರೊಬ್ರು ಅಧ್ಯಕ್ಷರಾಗಿ ಬಾಗ್ಲು ಹಾಕೊಂಡು ಹೊಡೆದವರೆಲ್ಲ ಇದೆ ಆಮ್ನೆ ಆಸ. ನಾಳೆ ದಿವಸ ನನ್ನ ಮಕ್ಳ ಗತಿ ಏನು, ನನ್ನ ಮೊಮ್ಮಕ್ಳ ಗತಿ ಏನು? 2 ಮಕ್ಳವೇ ಚಿಕ್ಕವು, 2 ವರ್ಷದ್ದೊಂದು 3 ವರ್ಷದ್ದೊಂದು. ಅವ್ರಿಗೇನಾರ ಹೆಚ್ಚು ಕಡಿಮೆ ಆಗಿದ್ರೆ ಕಾರಣ ಯಾರಾಯ್ತಿದ್ರು? ನಮ್ಗೆ ಹೊಟ್ಟೆ ಉರಿತದೆ ಸರ್. ಒಂದು 4 ದಿವಸ ಆಯ್ತು ಮನೆಗೆ ಹೋಗಿಲ್ಲ ಅವರು, ಮಕ್ಕಳೆಲ್ಲ ಅಳ್ತಾವೆ. ನನ್ನ ಮಗಳ ಪರಿಸ್ಥಿತಿ ನೋಡಿ ನಮ್ಗೆ ಹೊಟ್ಟೆ ಉರಿತದೆ. ಅದೇನು ನ್ಯಾಯ ಕೊಡ್ಸಾರೋ ಕೊಡಿಸ್ಬೇಕು ಸರ್ ನಮಗೆ. ಅವ್ರಿಗೆ ಲಾಯರ್ ಕೆಲಸ ಮಾಡಕ್ಕೆ ಲಾಯಕ್ಕೂ ಇಲ್ಲ. ಅವ್ರು ಯಾರು ದನ ಕುರಿ ಕಾಯಕ್ಕೆ ಲಾಯಕು. ಅವ್ರು ಲಾಯರ್ ಆಗಿದ್ರೆ ಇಂಥ ಕೆಲಸ ಮಾಡ್ತಿದ್ರ? ಕಾನೂನು ಇಲ್ವಾ? ಕೋರ್ಟ್ಗೆ ಕರ್ಕೊಬಂದು ಅದೇನು ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿಸ್ಬೋದಾಗಿತ್ತು. ಅವರು ಈ ಥರ ಬಾಗ್ಲು ಹಾಕೊಂಡು ಹೊಡೆ ಕೆಲಸ ಏನು ಮಾಡಿದ್ರು ನಮ್ಮ ಅಳಿಮಯ್ಯ ಅವ್ರಿಗೆ? ಹಾಂ, ಬಾಗ್ಲು ಹಾಕೋ ಹೊಡೆ ಕೆಲಸ ಏನು ಮಾಡಿ ತಪ್ಪು ಅಂತ ತಪ್ಪು ಏನು ಮಾಡಿದ್ರು? ಅವ್ರ ಆಫೀಸ್ಗೆ ಹೋಗಿ ನುಗ್ಗಿ ಅದು ಚಾಕು ಗಾಜು ಎಲ್ಲ ಹೊಡೆದಾಕಿ ರಕ್ತ ಕಡೆಯ ಮಟ್ಟಕ್ಕೆ ಹೊಡೆದವ್ರೆ ಅಂದ್ರೆ ಅಂತ ತಪ್ಪು ಏನ್ ಮಾಡಿದ್ರು? ಯಾರ ಕೈಲಾರ ಕೆಟ್ಟದಾಗ ಬೈಸ್ಕೊಂಡಿದಾರ? ಇವ್ರ ಲಾಯರ್ಗೆ ಹೆಂಗ್ ಹೊಡೆದವ್ರೆ ಅಂದ್ಮೇಲೆ ಯಾರ ಕೇಸ್ ಕೊಟ್ಟಿರ್ತಾರೆ, ಅವ್ರು ದುಡ್ಡು ಕೊಟ್ಟಿರೋದಿಲ್ಲ ಅಂದ್ಬಿಟ್ಟು ಅವ್ರಿಗೆ ಹೊಡೆಯೋದಿಲ್ಲ ಅಂತ ಏನ್ ಗ್ಯಾರಂಟಿ ಸರ್? ಅವ್ರಿಗೂ ಹಿಂಗೆ ಹೊಡಿತಾರಪ್ಪ. ದನ ಕುರಿ ಹೊಡಿತಾರಲ್ಲ ಹಂಗೆ. ನಿಮ್ಮ ಹೆಸರು ಲಲಿತಾ ಸರ್, ಒಳಗೆರೆ ಮೆಣಸ.